ಯಾರ ಪರವೂ ಅಲ್ಲ, ಯಾರ ವಿರುದ್ಧವೂ ಅಲ್ಲ. ಸಾಯಂಕಾಲ ಎಕ್ಸ್ಪ್ರೆಸ್, ಇದು ಜನಪರ. ನಾವು ಮಾಡ್ಕೊಂಡು ಕಾರಣ ಎಂದು ತಿಳ್ಕೊತೀವಿ ಸರ್. ಈಗ ಕಾರ್ಯದರ್ಶಿ ಶ್ರೀಗಳಿಗೆ ವಾಪಸ್ ಮತ್ತೆ 2 ತಿಂಗಳು ಆದ ನಂತರ ಕಂಟಿನ್ಯೂ ಆಗುತ್ತಾ ನಿರ್ಬಂಧ ಅಥವಾ ಅಷ್ಟಕ್ಕೆ ಮುಕ್ತಾಯ ಆಗುತ್ತೆ? ಸುಪ್ರೀಂ ಇದು ಹೈಕೋರ್ಟ್ ವಿಚಾರಗಳನ್ನ ನೀವು ಹೈಕೋರ್ಟ್ ನಾಗ ಹೋಗಿ ಕೇಳಬೇಕು. ಯಾರು ಇದನ್ನ ಮಾಡಿದಾರ ಅದನ್ನ ಜಿಲ್ಲಾಡಳಿತ ಮಾಡಿದ್ದನ್ನ ಅವರು ಹೈಕೋರ್ಟ್ನವರು ಪೋಸ್ಟ್ಪೋನ್ ಅಲ್ಲ, ಅದನ್ನ ದೃಢೀಕರಣ ಮಾಡಿದಾರ, ಎತ್ತಿ ಹಿಡಿದಿದ್ದಾರೆ. ಅವ್ರು ಮಾತಾಡಿದ್ದೆಲ್ಲ ಒಬ್ರು ಸ್ವಾಮಿಗಳು ಮಾತಾಡಬಾರ್ದು ಅನ್ನೋದನ್ನ ಹೇಳಿದಾರೆ, ಒಬ್ಬ ಸಾಮಾನ್ಯ ಮನುಷ್ಯನು ಮಾತಾಡಬಾರ್ದು ಅಂತ ಹೇಳಿದಾರೆ. ಅಚ್ಚ ಕನ್ನಡದಾಗೂ ಕೂಡ ಅದನ್ನ ಹಾಕಿದಾರೆ. ಹೈಕೋರ್ಟ್ ಮುಂದಿರುವಂತ ಸಂದರ್ಭದಲ್ಲಿ ಇಟ್ ಇಸ್ ಬಿಕಮ್ಸ್ ಸಬ್ಜುಡಿಸ್. ನಾನು ಅದ್ರ ಬಗ್ಗೆ ಕಮೆಂಟ್ ಮಾಡಲ್ಲ. ನಿರ್ಬಂಧ ಇಲ್ಲ ಹಾಕಿದ್ದೇನು 2 ತಿಂಗಳು ಮಾತ್ರ ಹಾಕಿದ್ದಾರೆ, ಅದಾದ ನಂತರ ಕಂಟಿನ್ಯೂ ಆಗುತ್ತಾ ಅಂತ ಹೈಕೋರ್ಟ್ ಗೊತ್ತಲ್ಲಪ್ಪ. ಅವ್ರು ರಾಜ್ಯ ಅದಕ್ಕೆ ಇವ್ರು ಅದಕ್ಕೆ ಅಪೀಲ್ ಮಾಡ್ಬೇಕಾಗ್ತದೆ. 2 ತಿಂಗಳು ನಾನು ಹೋಗಿಲ್ಲ ಸರ್ ಅವರು. ಯಾಕೆ ಹೋಗ್ಲಿಲ್ಲ? ಮತ್ತೆ ಹೈಕೋರ್ಟ್ಗೆ ಯಾಕೆ ಹೋದ್ರಿ? ಜಿಲ್ಲಾಡಳಿತ ಮೇಲೆ ಸಿಗ್ಲಿಲ್ಲ. ಹೈಕೋರ್ಟ್ ಮ್ಯಾಟರ್ ಸಬ್ಜುಡಿಸ್. ನಾವು ಮತ್ತೆ ಹೈಕೋರ್ಟ್ ಬಗ್ಗೆ ಕಮೆಂಟ್ ಮಾಡುವಂತದ್ದು ನಮ್ದಲ್ಲ. ಬೆಳವಣಿಗೆನೇ ಬೇರೆ ರೀತಿ ಆಗಿದೆ. ಹಿಂದೆ ಯಾರು ಎಂ ಬಿ ಪಾಟೀಲ್ ಇದಾರ ಅಂತ ಅಲ್ಲ ನೋಡಿ. ಒಂದು ಯಾವುದೋ ಕೇಳಿ ನೋಡಿಪ್ಪ, ಮೊನ್ನೆನೇ ಹೇಳಿದೆ ನಾನು. ಇವತ್ತು ಇದನ್ನ ನಿರ್ಧಾರ ತಗೊಳ್ಳುವಂತರು DC, ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ. ಅವರು ಪರಿಸ್ಥಿತಿ ಮೇಲೆ, ಸಿಚುವೇಶನ್ ಮೇಲೆ, ಇಂಟೆಲಿಜೆನ್ಸ್ ಮೇಲೆ ಎಲ್ಲವನ್ನ ನೋಡಿ ಇವತ್ತು ಶಾಂತಿ ಕದರ್ತದೆ, ಇದೆಲ್ಲವನ್ನ ನೋಡ್ಕೊಂಡು ಇಷ್ಟೆಲ್ಲ ಮಾತಾಡ್ತೀರಿ. ನೀವು ಯಾಕೆ ಕನ್ನೇರ ಸ್ವಾಮಿಗಳು ಆ ಶಬ್ದ ಪ್ರಯೋಗ ಮಾಡಿದ್ದನ್ನು ಟೀಕೆ ಮಾಡಕ್ಕೆ ಯಾರಿಗೂ ನಿಮ್ಗೆ ಸಾಧ್ಯ ಇಲ್ಲ. ಅದನ್ನ ಬಿಟ್ಕೊಂಡು ಉಳಿದೆಲ್ಲ ಮಾತಾಡ್ತೀರಪ್ಪ. ಕನ್ನೇರ ಸ್ವಾಮೀಜಿ ಅವ್ರಿಗೆ ಬ್ಯಾನ್ ಆಯ್ತು ಅಂತ ಮಾತಾಡ್ತೀರಿ. ಆ ಕನ್ನೇರ ಸ್ವಾಮೀಜಿ ಮಾತಾಡಿದ ಯಾಕೆ ಮಾತಾಡೋದಲ್ಲ ನೀವು? ಡ್ಯಾಶ್ ಮಕ್ಕಳು ಅಂತಂದ್ರ ನಿಮ್ಗೆ ಯಾರಿಗಾದ್ರ ಆಕತ್ಯಾ ಅನ್ಸ್ಕೋತೀರಿ? ಅದು ಸ್ವಾಮಿಗಳಿಗೆ, ಒಬ್ಬ ಸ್ವಾಮಿಗಳಾಗಿ ಇನ್ನೊಬ್ಬರು ಸ್ವಾಮಿಗಳಿಗೆ ಮಾತಾಡೋದಂತ 300 ಜನ ಸರ್. ಬಿಜೆಪಿ ಅದೆಲ್ಲ ಕೇಳಿ ಇದೆಲ್ಲ ಆಗಿರುವಂತದ್ದು ಜಿಲ್ಲಾಡಳಿತ. ಸುಪ್ರೀಂ ಕೋರ್ಟ್ ಡಿಸಿಷನ್ ಇದೆ. ಸುಪ್ರೀಂ ಕೋರ್ಟ್ ಅದು ಹೈಕೋರ್ಟ್ ಜಡ್ಜ್ ಮೋಸ್ಟ್ಲಿ ಹೇಳಿರ್ಬೇಕು. ಏನು ಹೇಳೋದ್ರೆ ಇದು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಮತ್ತು SP ಅನಾಹುತಾದ್ರೆ ನೀವೇ ಅಂತಿದ್ರೆ ಇಟ್ಟೆಲ್ಲ ಮಾಡಿದ್ರು, ಅವ್ರಿಗೆ ಪರವಾನಗಿ ಕೊಟ್ಟರು, ಗಲಾಟೆ ಆಯಿತು ಅಂತ ನೀವೇ ಹೈಲೈಟ್ ಮಾಡ್ತೀರಿ. ಅವಾಗ ಜಿಲ್ಲಾಧಿಕಾರಿಗಳನ್ನ, ಪೊಲೀಸರನ್ನ ನೀವೇ ಟೀಕೆ ಮಾಡ್ತಿದ್ರೆ ಮತ್ತೆ ಮಾಡ್ತಿದ್ರೆ ಇಲ್ಲೋ ಏನ್ರ ಆಗಿದ್ರೆ, ಗಲಾಟೆ ಆಗಿದ್ರೆ ನಿರ್ಬಂಧನ ವಹಿಸಬೇಕಾಗಿತ್ತು, ಅದು ಮಾಡಬೇಕಾಗಿತ್ತು ಅಂತ ಅದಕ್ಕೆ ನನಗೇನು ಸಂಬಂಧ ಇಲ್ಲ. ಅದು DC ಮತ್ತು SP ಮಾಡಿದ್ದಾರೆ. ಮತ್ತು ಇದಕ್ಕೆ ಹೆಚ್ಚಿಗೆ ಏನಾಗಿದೆ ಅಂದರೆ ಅಪ್ಹೆಲ್ಡ್ ಮಾಡಿದ್ದಾರೆ ಹೈಕೋರ್ಟ್ನವರು. ಏನು ತೋರಿಸ್ತದೆ? DC ಅವ್ರು ಮಾಡಿದ್ದು ಕರೆಕ್ಟ್ ಇದೆ ಅಂತ. ಮತ್ತೆ ನೀವು ಹೈಕೋರ್ಟ್ಗೆ ಮಾಡಿದ್ದನ್ನು ಪ್ರಶ್ನೆ ಮಾಡ್ತೀರಾ ನೀವು? ಸರ್, ಆ ವರ್ಡ್ಗೆ ಕ್ಷಮೆ ಕೇಳಬೇಕು. ಯಾರು ಹೇಳಿ ನನಗೆ ಯಾಕೆ ಹೇಳ್ತೀರಾ? ಅವ್ರಿಗೆ ಹೇಳಿ. ನಾನು ಹೇಳಿದ್ದೀನಿ ಕ್ಷಮೆ ಕೇಳಿದ್ರೆ ನಾನು ಅವ್ರ ಪಾದ ಮುಟ್ಟಿ ಮಾಡಿ ಕರ್ಕೊಂಡ್ಬರ್ತೀನಿ ಅಂತ ಹೇಳಿದ್ದೀನಿ. ನನಗೂ ಆತ್ಮೀಯರವರು, ಹಂಗಾಗಿ ನಿಮ್ಗೆ ಆತ್ಮೀಯರವರು ಸಿದ್ದೇಶ್ವರ ಸ್ವಾಮಿ ಅವರು ಶಿಷ್ಯರು, ನಾವು ಶಿಷ್ಯರು ಏನ್ರಿ. ನಾನೇ ಕರ್ಕೊಂಡ್ಬರ್ತೀನಿ ಅಂತ ಹೇಳಿದ್ದೀನಿ. ಕೈ ಮುಗಿದು ಪಾದ ಮುಟ್ಟಿ ಹೇಳ್ತೀನಿ ಅಂತ ಹೇಳಿದ್ದೀನಿ. ಬರ್ತೀನಿ ಅಂತ ಹೇಳಿದ್ದೀನಿ. ನಾನೇ ಕರ್ಕೊಂಡ್ಬರ್ತೀನಿ ಅಂತ ಹೇಳಿದ್ದೀನಿ. ಅವರು ದೊಡ್ಡವ್ರು ಹಾಕಿದ್ರು, ಕ್ಷಮೆ ಕೇಳಿದ್ರ ದೊಡ್ಡವ್ರು ಹಾಕಿದ್ರು. ಹೌದಾ? ಸಿದ್ದೇಶ್ವರ ಸ್ವಾಮಿಗಳು 50 ವರ್ಷಗಳ ಕಾಲ ಸುದೀರ್ಘ ಜೀವನ ಸಿದ್ದೇಶ್ವರ ಸ್ವಾಮೀಜಿಯವರು ಆಡು ಭಾಷೆಯಲ್ಲಿ ಪ್ರವಚನ ಮಾಡಿದ್ರು. ಯಾವ ಭಾಷೆಯಲ್ಲಿ ಮಾಡ್ತಿದ್ರು? ಸಿದ್ದೇಶ್ವರ ಸ್ವಾಮೀಜಿಯವರು ಯಾವ ಭಾಷೆ ಇದನ್ನು ಮಾಡ್ತಿದ್ರು? ಆಡು ಭಾಷೆಯಲ್ಲಿ ಪ್ರವಚನ ಮಾಡ್ತಾ ಇದ್ರು. ಸಿದ್ದೇಶ್ವರ ಸ್ವಾಮೀಜಿಯವರು ಅಂದ್ರೆ ಬಳಸಿದಾರೆ ಅದನ್ನ. ಅದು ಆಡು ಭಾಷೆ ಅಲ್ವಾ? ಅದನ್ನ ಯಾಕೆ ಕಲಿಲ್ಲ ಇವರು? ಸಿದ್ದೇಶ್ವರ ಸ್ವಾಮೀಜಿಯವರ ಶಿಷ್ಯರು ನಾವು, ಅವ್ರ ಆಡು ಭಾಷೆ ಕಲಿಬೇಕಾಗಿತ್ತಲ್ಲ. ನಾನು ಬಿಡಿ, ನಾವು ರಾಜಕೀಯ ಮಂದಿ. ಸ್ವಾಮಿಗಳು ಸಿದ್ದೇಶ್ವರ ಸ್ವಾಮೀಜಿಯವರು ಆಡು ಭಾಷೆ ಕಲಿಬೇಕಾಗಿತ್ತೋ ಇಲ್ಲೋ? ಹೌದೋ ಇಲ್ಲೋ? ಕಲಿಬೇಕಾಗಿತ್ತಲ್ಲ. ಆಡು ಭಾಷೆ ಸಿದ್ದೇಶ್ವರ ಸ್ವಾಮೀಜಿಯವರು 50 ವರ್ಷಗಳ ಕಾಲ ನಿರಂತರವಾಗಿ ಆಡು ಭಾಷೆಯಲ್ಲಿ ಪ್ರವಚನ ಮಾಡಿದ್ರು. ಆ ಆಡು ಭಾಷೆಯನ್ನ ಕಲಿಬೇಕು ಉಳಿದ ಸ್ವಾಮಿಗಳು. ಜನ ನಾವು ಮಾತಾಡ್ತೀವಿ ಬಿಡಿ, ನಮ್ದೇನಿಲ್ಲ, ನಾವು ಸಾಮಾನ್ಯ ಜನ. ಅದ ಧಾರ್ಮಿಕ ಗುರುಗಳು ಮತ್ತು ವಿಶೇಷವಾಗಿ ಅವರಲ್ಲಿ ಬೆಳೆದಂಥವ್ರು, ಅವರ ಬಗ್ಗೆ ಅಭಿಮಾನ ಹೊಂದಿದಂಥವ್ರು, ಅವ್ರ ಜೊತೆ ಬೆಳೆದಂಥವ್ರು. ಸಿದ್ದೇಶ್ವರ ಸ್ವಾಮೀಜಿಯವರು ಆಡು ಭಾಷೆ ಕಲಿಲ್ವಾ ನೀವು? ಮತ್ತೆ ಕಲ್ತ್ರೆ ಏನಂದ್ರೆ ಹಂಗಾದ್ರೆ ಸಿದ್ದೇಶ್ವರ ಸ್ವಾಮೀಜಿಯವ್ರ ಹೆಸರು ತಗೊಳಕ್ಕೆ ನೀವು ಸೂಕ್ತ ಅಲ್ಲ. ಅವ್ರ ಆಡು ಭಾಷೆಯನ್ನು ಕಲಿತಿದ್ರ. ಮತ್ತಿಷ್ಟೆಲ್ಲ ಹೇಳ್ತಾರ. ಸಿದ್ದೇಶ್ವರ ಸ್ವಾಮೀಜಿ ಅವರು ಹೇಳಿದಾರೆ, ಏನ್ ಹೇಳಿದ್ದಾರೆ?
ಅವರ ಒಂದು ದೇಶದ ಒಂದು ಬುಕ್ ಬರೆದಿದ್ದಾರೆ ಅವ್ರು. ಏನ್ರಿ ಸಿದ್ದೇಶ್ವರ ಸ್ವಾಮಿಗಳು ಏನ್ ಬುಕ್ ಬರೆದಿದ್ದಾರೆ ಅಂದ್ರೆ ಜಾಗತಿಕ ಧರ್ಮಗಳು, ಅವತರ ಸಾರಗಳು, ಸೂತ್ರಗಳು, ಧಾರ್ಮಿಕ ಜಾಗತಿಕ ಧರ್ಮಗಳು, ಅವತರ ದೇಶಗಳು ಏನೋ ಬರೆದಿದ್ದಾರೆ. ಬಂದು ನೋಡಿದ್ರೆ ನನಗೆ ಯಾರು ಕಳಿಸಿದ್ರೆ, ಬುಕ್ಕನೇ ಕಳಿಸಿದ್ರು ನನಗೆ, ಸಾರಾಂಶಗಳು. ಆ ಜಾಗತಿಕ ಧರ್ಮಗಳ ಸ್ಥಾನದಲ್ಲಿ ಲಿಂಗಾಯತರಿಗೂ ಕೊಟ್ಟಿದ್ದಾರೆ ಅವರು. ಲಿಂಗಾಯತ ಧರ್ಮಕ್ಕೂ ಕೂಡ ಜಾಗತಿಕ ಧರ್ಮ ಅಂತ ಹೇಳಿ ಸಿದ್ದೇಶ್ವರ ಸ್ವಾಮೀಜಿಯವರು ತಮ್ಮ ಪುಸ್ತಕೆಯಲ್ಲಿ ತಾವೇ ರಚಿಸಿದಂತ ಪುಸ್ತಕದಲ್ಲಿ ಹಾಕಿದ್ದಾರೆ. ಏನಂತ? ಲಿಂಗಾಯತ ಒಂದು ಜಾಗತಿಕ ಧರ್ಮ. ಅದರ ಸಾರಾಂಶ ಏನು? ಇತರ ಧರ್ಮಗಳ ಬಗ್ಗೆನೂ ಬರೆದಿದ್ದಾರೆ, ಇತರ ಜಾಗತಿಕ ಧರ್ಮಗಳ ಬಗ್ಗೆ. ಆದ್ರೆ ಸಿದ್ದೇಶ್ವರ ಸ್ವಾಮೀಜಿಯವರು ರೆಕಗ್ನೈಸ್ ಮಾಡಿದಾರ ಲಿಂಗಾಯತ ಒಂದು ಜಾಗತಿಕ ಧರ್ಮ ಅಂತ ಹೇಳಿ, ಜಾಗತಿಕ ಧರ್ಮದಲ್ಲಿ ಒಂದು ಅಂತ ಹೇಳಿ, ಅದರ ದೇಶಗಳೇನು, ಸಾರಾಂಶಗಳೇನು ಅಂತ ಹೇಳಿ ಶೇರ್ ಮಾಡ್ತೀನಿ, ಕಳಿಸ್ತೀನಿ ನಿಮ್ಗೆ ಅದನ್ನ, ಕಳಿಸ್ತೀನಿ ಅದನ್ನ ಬುಕ್, ಬೇಕಾದ್ರೆ ಒಂದು ಬುಕ್ಕನ್ನೇ ಕಳಿಸ್ತೀನಿ ನಿಮ್ಗೆಲ್ಲರಿಗೂ. ಮತ್ತು ಸಿದ್ದೇಶ್ವರ ಸ್ವಾಮೀಜಿಯವರು ಅವ್ರಿಗೂ ಬೈತೀರಾ ಆಡು ಭಾಷೆದಾಗ? ಸಿದ್ದೇಶ್ವರ ಸ್ವಾಮೀಜಿಯವ್ರಿಗೂ ಆಡು ಭಾಷೆ ಬೈತೀರಾ? ಕಾರ್ಯಕ್ರಮ ಆಯ್ತು, ಅಲ್ಲಿ ಗುಡಿಗಳಿಗೆ ಹೋಗ್ತಾರೆ. ಅದು ಮಾಡಿದ್ದು ಯಾರು ಅದನ್ನ ಇದು ಮಾಡ್ತಾ ಇಲ್ಲ. ಈಗ ನೀವು ಮಾಡಿದ್ ಹೇಳಿ, ಈಗ ಆ ವಿಷಯ ಇಲ್ಲ. ಹಂಗ ಮಾತಾಡಿದಕ್ಕೆ ಈ ರೀತಿ ಮಾಡಿ ಮಾತಾಡ್ಬೇಕಾಯ್ತು. ಹೌದಾ? ಸುಮ್ಮನೆ ಯಾವ್ದೋ ಏನು ಸ್ಪಷ್ಟೀಕರಣ, ಸೌಮ್ಯ ಕ್ಷಮಾ ಕೇಳ್ಬಿಟ್ಟು ಮುಗಿಸ್ಕೊಳ್ಬೇಕು. ಬಿಟ್ಕೊಂಡು ಇದು ಏನಂತಾರಲ್ಲ ಬಂಡತನ, ಇದು ಸುಮ್ಮನೆ ಪೌರುಷ ಹೇಳ್ಕೊಳಕ್ ಮಾಡಿದ್ದೀವ್ರ ಕೆಲಸ. ನನಗೂ ಏಕೋ ಚಂದಾಗ ಮಾತಾಡಿದಾರೆ ಮನೆ ನೋಡಿ, ನಾನು ಯಾವ್ದೋ ಒಂದು ಟಿವಿ ಚಾನಲ್ ಏಕೋ MP ಪಾಟೀಲ ನನಗೂ ಬರ್ತದ ಮಾತಾಡಕ, ನಾನು ಅನ್ಬೋದಲ್ಲ ಏಕೋ ಚಂದಾಗ ಬರ್ತೈತೆ ಅಲ್ಲೋ, ನನಗೂ ಆಡು ಭಾಷೆ ಬರ್ತೈತೆ ಅಲ್ಲೋ. ಇವ್ರಿಗಿಂತ ಜಾಸ್ತಿ ಬರ್ತದ ಆಡು ಭಾಷೆ. ಇವ್ರು ಬಳಸಿದ ಪದಗಳಿಗಿಂತ ಶ್ರೇಷ್ಠ ಪದಗಳಿದಾವೆ ಆಡು ಭಾಷೆದಾಗ. ಹೇಳಂದ್ರೆ ಹೇಳ್ತೇನೆ, ಮತ್ತ ಬಳಸಂದ್ರೆ ಬಳಸ್ತೇನೆ. ನನ್ನ ಬಗ್ಗೆನೂ ಏಕವಚನದಲ್ಲಿ ಮಾತಾಡಿದ ಮೊನ್ನೆ MP ಪಾಟೀಲ, ಅವನೇ ಮಾಡ್ಯಾನ ಇವನೇ ಮಾಡ್ಯಾನ. ಏನದು? ಐ ಆಮ್ ಎ ಮಿನಿಸ್ಟರ್, ಐ ಆಮ್ ದಿಸ್ ಒನ್ ಏನ್ರಿ? ನಾನು ಮಾತಾಡಿದ್ರೆ ಅವ್ರಿಗೂ ಏಕವಚನ ಮಾತಾಡಿದ್ರೆ, ಅವ್ರಿಗೂ ಆಡು ಭಾಷೆದಾಗ ಮಾತಾಡಿದ್ರೆ ಯಾರ ಪರವೂ ಅಲ್ಲ, ಯಾರ ವಿರುದ್ಧವೂ ಅಲ್ಲ. ಸಾಯಂಕಾಲ ಎಕ್ಸ್ಪ್ರೆಸ್, ಇದು ಜನಪರ.